ಇಲ್ಲ, ವಾಟ್ ಎವರ್ ಯು ವಾಂಟ್ ಯು ಟೆಲ್, ರೆಸ್ಟ್ ಯು ಇಗ್ನೋರ್ ಇಟ್. ನಿಮ್ಗೆ ಏನು ಬೇಕೋ ನೀವು ಹೇಳಿ, ಎಷ್ಟು ಬೇಕು, ಬಟ್ ಯು ಹ್ಯಾವ್ ಟು ಪಾರ್ಟಿಸಿಪೇಟ್. ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಮಾತ್ರ ನಿಮ್ಮ ಫ್ಯೂಚರ್ಗೆ ಅನುಕೂಲ. ಇದು ಎಲ್ಲ ಸಮಾಜದ ಜನಸಂಖ್ಯೆಗೆ ಅನುಕೂಲ ಆಗುವಂತದ್ದು ಇದನ್ನ. ಸೊ ಅದರಿಂದ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೆ ಒಳ್ಳೇದು ಅನ್ನೋದು ನಾನು ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರಿ, ಈಜಿಪುರ ಫ್ಲೈಓವರ್ ಯಾವಾಗ ಮುಕ್ತ ಆಗ್ಬೋದು? ಮತ್ತೆ ಈಜಿಪುರ ಫ್ಲೈಓವರ್ ಮುಕ್ತ ಆಗ್ತದೆ. ಐಟಿಬಿಟಿ ಸಿಇಒಗಳ ಜೊತೆ ಸಭೆ ಏನಾದ್ರು ಆಗುತ್ತಾ? ಯಾವಾಗ ಐಟಿಬಿಟಿ ಸಿಇಒಗಳ ಜೊತೆ? ಐಟಿಬಿಟಿ ಸಿಇಒಗಳ ಜೊತೆ ಸಪರೇಟ್ ಆಗಿ ಮಾಡ್ತಾ ಇದ್ದೀನಿ. ನಾನು ರಾಮಲಿಂಗಾರೆಡ್ಡಿ ಅವರು, ನಮ್ಮ ಇವರು ಪ್ರಿಯಾಂಕರ್ಗೆ, ಎಂಬಿ ಪಾಟೀಲ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರದೇ ಒಂದು ಸಪರೇಟ್ ಮೀಟಿಂಗ್ ನಾನು ಮಾಡ್ತೀನಿ. ಸರ್, 5% ಮಾರ್ಗಸೂಚಿ ದರ ಮಧ್ಯಮ ವರ್ಗಕ್ಕೆ ಹೊರ ಆಗತ್ತೆ ಅಂತ ಮನವಿ ಮಾಡ್ತೀನಿ. ವಿ ಹ್ಯಾವ್ ಗಿವನ್ ದಿ ಬೆಸ್ಟ್. ನಾನೆಲ್ಲ ಯೋಚನೆ ಮಾಡಿದ್ದೀನಿ. ಅವ್ರ ಆಸ್ತಿ ದಾಖಲೆ ಮಾಡ್ಕೊಳ್ಬೇಕಾದ್ರೆ 5% ಇಸ್ ನಾಟ್ ಎ ಬಿಗ್ ಥಿಂಗ್. ಎಲ್ಲರೂ ಕೂಡ ಸಾಲ ಸಿಗಕ್ಕೆ ಅವ್ರ ಆಸ್ತಿ ಪ್ರೈಸ್ ಎಲ್ಲ ಡಬಲ್ ಆಗೋಗ್ತದೆ. ಯಾವಾಗ ಬಿ ಖಾತೆಯಿಂದ ಎ ಖಾತೆ ಆಯ್ತು, ಅವ್ರಿಗೆಲ್ಲ ಆಸ್ತಿ ಆಗ್ತದೆ. ಎಲ್ಲ ರೆವಿನ್ಯೂ ಸೈಟ್ಗಳು ತಗೋಬಿಟ್ಟಿದ್ದಾರೆ. ಇವು ಪ್ಲಾನ್ಸ್ ಇದ್ರಲ್ಲಿಲ್ಲ. ಎಲ್ಲರಿಗೂ ಒಂದೇ ತರ ಸರ್ವಿಸ್ ಕೊಡ್ಬೇಕಲ್ಲ, ಅವರು ಸಹಕಾರ ಕೊಡಬೇಕು. ನನ್ಗೇನು ಒಬ್ರು ಲಕ್ಷ ಕೊಡ್ಬೇಕಂತಿಲ್ಲ. ಇದು ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಈ ಕೆಲಸ ನಾವು ಮಾಡ್ತಾ ಇದೀವಿ. ನಮಸ್ಕಾರ. ಗುತ್ತಿಗೆದಾರದ ಆಮೇಲೆ ಮಾತಾಡೋಣ. ಸರ್, 1 ಲಕ್ಷ ಮಾಡಿ ಯೋಜನೆ ಕ್ಲಿಯರ್ ಆಗುತ್ತೆ ಸಮಸ್ಯೆ ಅಂತ ಹೋಗಿ ಅವ್ರ ಅಭಿಪ್ರಾಯ ಏನು ಅಂತ ತಿಳಿಸ್ತಾ ಇದೀವಿ. ಯಾರು ಬೇಕಾದ್ರೂ ಬಂದು ಇದಕ್ಕೆ ಉಪಯೋಗ ಮಾಡ್ಕೊಳ್ಳುವಂತ ಒಂದು ಅವಕಾಶ ನಾವು ಮಾಡಿಕೊಡ್ತಾ ಇದೀವಿ. ಬಹುಶಃ ಬೆಂಗಳೂರಿಗೆ ಈಗಾಗಲೇ ನಾವು ಟನಲ್ ಇಂದ ಹಿಡಿದು ಎಲ್ಲ ಮಾಡಿದ್ರೆ ಬಹುಶಃ 1.4 ಕೋಟಿಯಷ್ಟು, 1,04,00,000 ಕೋಟಿಯಷ್ಟು ಹೊಸ ಯೋಜನೆಗಳನ್ನ ನೆಕ್ಸ್ಟ್ 3-4 ಇಯರ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ತೋರ್ಸ್ಕೊಂಡಿದೀವಿ. ಒಂದೇ ವರ್ಷಕ್ಕೆ ಆಗುದಿಲ್ಲ. ಬಟ್ ಟನಲ್ ಇರ್ಬೋದು, ಎಲಿವೇಟೆಡ್ ಫ್ಲೈಓವರ್ ಇರ್ಬೋದು, ಡಬಲ್ ಡೆಕ್ಕರ್ ಇರ್ಬೋದು, ಆಮೇಲೆ ಸಂಚಾರಯುಕ್ತ ರಸ್ತೆ ಅಂತ ಹೇಳಿ ನಾನು ಕ್ಯಾನಲ್ ಪಕ್ಕ ನಾನು ಏನ್ ಹೇಳ್ತಾ ಇದ್ದೀನಿ, ಇವೆಲ್ಲ ಕೂಡ ಮಾಡೋದಲ್ಲದೆ ಇದನ್ನ ಬ್ಯೂಟಿಫಿಕೇಶನ್ ಆಫ್ ಬ್ಯಾಂಗ್ಳೂರು ಕೂಡ ಎಲ್ಲ ಬಿಡಿ ಬೆಂಗಳೂರು LED ಲೈಟ್ಸ್ಗಳು ಮತ್ತು ಇದಕ್ಕೆ ಇದನ್ನ ಮಾಡಲಿಕ್ಕೆ ಒಂದು ಹೊಸ ಲೈಟ್ಗಳನ್ನ ಹಾಕಿ ಸ್ವಲ್ಪ ಶೃಂಗಾರ ಮಾಡಲಿಕ್ಕೆ ಎಲ್ಲ ಪೋಲ್ಗಳು, ಮೆಟ್ರೋ ಪೋಲ್ಗಳು, ಇದನ್ನ ಎಲ್ಲ ಕೂಡ ಅದಕ್ಕೆಲ್ಲ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದೀವಿ. ಬಹುಶಃ ಈ 5 ಕಾರ್ಪೊರೇಷನ್ ಮಾಡೋ ಉದ್ದೇಶ ಜನರ ಹತ್ತಿರಕ್ಕೆ ಸರ್ಕಾರ ಹೋಗ್ಬೇಕು ಅಂತ. ನಾನು ಹಿಂದೆ ಹೇಳ್ದಂಗೆ ಒಬ್ಬ ಕಾರ್ಪೊರೇಷನ್ ಕಮಿಷನರ್ಗೆ ಇದ್ದಿದ್ದು ಒಂದೇ 1 ಲಕ್ಷ ರೂಪಾಯಿ ಏನಾದ್ರು ಇಮಿಡಿಯೇಟ್ ಡಿಸಿಷನ್ ತಗೋಬೇಕಾದ್ರೆ, ಈಗ 5 ಲಕ್ಷವರೆಗೂ ಮಾಡಿದ್ದೇವೆ. ಈಗ ನಿನ್ನೆ ಮಹದೇವಪುರಕ್ಕೆ ಹೋಗಿದ್ದೆ ನಾನು. ಮಹದೇವಪುರ ಏರಿಯಾ KR ಅಲ್ಲಿ ಹೋಗಿದ್ದೆ. ಅದೊಂದು ಸ್ಮಾಲ್ ಏರಿಯಾ ಮಾಡಿದ್ವಿ, ಬರೀ 50 ವಾರ್ಡ್ ಮಾಡಿದ್ವಿ. ಯಾಕೆಂದ್ರೆ ಅದು ಬಹಳ ಬೆಳೀತಾ ಇದೆ, ಅಲ್ಲಿ ಜನಸಂಖ್ಯೆ ದಟ್ಟಣೆ ಇದೆ, ಇನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ. ಇಡೀ ಬೆಂಗಳೂರಿಗೆ 6,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಇದ್ರೆ ಅದು ಒಂದೇ ಕಡೆ 1,600 ಇತ್ತು. ಬಟ್ ನಾವು ಅಲ್ಲಿಂದ ಬೇರೆ ಕಡೆಗೆ ತೆಗೆದುಕೊಳ್ತೇವೆ. ಅಲ್ಲೇ ಈ 74th ಅಮೆಂಡ್ಮೆಂಟ್ ಏನಿದೆ ಅದಕ್ಕೆ ಯಾವೆಲ್ಲೂ ನಾವು ಮುಟ್ಟಕ್ಕೆ ಹೋಗಿಲ್ಲ. ಅದಕ್ಕೆ ಶಕ್ತಿಶಾಲಿಯಾಗಿ ಬೆಳೆಸಿ ಒಂದು ಅವಕಾಶ ಮಾಡಿಕೊಡ್ತಾ ಇದೀವಿ. ಇವತ್ತೇನು ನೀವೆಲ್ಲ ಕೊಟ್ಟಿದ್ದೀರಿ, ನಿಮ್ಗೆಲ್ಲ ವಾಪಸ್ಸು ನಮ್ಮ ಅಧಿಕಾರಿಗಳು ಫೋನಲ್ಲಿ ಮಾತಾಡಿ ನಿಮ್ಮ ಹತ್ರ ಸಂಪರ್ಕದಲ್ಲಿ ಮಾಡ್ತಾರೆ. ನಿಮ್ಗೇನು ಟೈಮ್ ವೇಸ್ಟ್ ಮಾಡಲ್ಲ. ಬಟ್ ಯು ಗೆಟ್ ರೆಡಿ ವಿತ್ ಯು ದಿಸ್ ಒನ್. ಏನಾದ್ರು ಪ್ರೆಸೆಂಟೇಷನ್ ಮಾಡಬೇಕು ಅಂದ್ರೆ ಮಾಡ್ಕೊಳ್ಳಿ. 1533 ನಂಬರ್, ಅಗೇನ್ ಐ ಆಮ್ ಟೆಲಿಂಗ್ ಯು, 1533 ನಂಬರ್. ಆ ನಂಬರ್ಗೆ ವಾಪಸ್ ಫೋನ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ನಿಮ್ಮ ಹೆಸರು ಹೇಳಿ ತಿರ್ಗಾ ವಾಪಸ್ಸು ವಿಲ್ ಕಾಲ್ ಯು. ಏನೇ ಗ್ರೀವೆನ್ಸಸ್ ಇರಲಿ, ಏನಾದ್ರು ತಪ್ಪಿದ್ರು ಮಾಡಿ. ಈಗ ಈ ಖಾತಾ ನೀವೆಲ್ಲ ಮಾಡಿಸ್ಕೊಬಿಡ್ಬೇಕು. ಇದೊಂದು ಒಳ್ಳೆ ಅವಕಾಶ. ಆಮೇಲೆ ಯಾರು ಬಿ ಖಾತೆಯಿಂದ ಎ ಖಾತೆ ಮಾಡ್ಕೋಬೇಕು, ಅದು ಕೂಡ ನಿಮ್ಗೊಂದು ಗ್ರೇಟ್ ಆಪರ್ಚುನಿಟಿ. ನಾವು ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. CA ಸೈಟ್ ಬಗ್ಗೆ ಕೆಲವರು ಮಾತಾಡಿದ್ದೀರಿ, ಅದಕ್ಕೆ ಒಂದು ಸಪರೇಟ್ ಪಾಲಿಸಿನೂ ಕೂಡ ನಾನು ತರ್ತಾ ಇದ್ದೀನಿ. ಈಗ BDA ಪ್ಲಾನಿಂಗ್ ಕೆಲಸ ಏನ್ ಮಾಡ್ತಾ ಇತ್ತು ಅದೆಲ್ಲ GBಗೆ ಕೊಟ್ಟಿದ್ದೀನಿ ನಾನು. ಬೆಂಗಳೂರು ಸಿಟಿಲಿ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳಿ ಇಲ್ಲಿಗೆಲ್ಲ ಯಾವ ರೀತಿ ಮಾಡಬೇಕು ಅಂತ ಮಾಡಿ, BDAನೂ ಬೇರೆ ಫಂಕ್ಷನ್ ಆಗ್ತದೆ, BMRDನೂ ಬೇರೆ ಫಂಕ್ಷನ್ ಆಗ್ತದೆ. ಇಲ್ಲಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆಯಲ್ಲ, ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾನ್ಸೆಪ್ಟ್ ವಾಟ್ ಎವರ್ ಐ ಕುಡ್ ಹ್ಯಾವ್ ಡನ್. ಗವರ್ಮೆಂಟ್ ದೊಡ್ಡ ಪ್ರಾಜೆಕ್ಟ್ಸ್ಗೆಲ್ಲ ಗವರ್ಮೆಂಟ್ ಮಾಡ್ತದೆ, ಮಿಕ್ಕಿದ್ದು ಸಣ್ಣದೆಲ್ಲ ಕಾರ್ಪೊರೇಷನ್ಗಳು ಮಾಡ್ತಾರೆ. ಒಟ್ಟು ಕಾರ್ಪೊರೇಷನ್ಗೆ ಇದ್ದಿದ್ದೇ 10 ಕೋಟಿ ಇದಿದ್ದು 5 ಕೋಟಿ. ಈಗ 50 ಕೋಟಿ ಕೊಟ್ಟಿದ್ದೀನಿ 5 ಕಾರ್ಪೊರೇಷನ್ ಸೇರಿಸಿ, ಅಂದ್ರೆ ಬೆಂಗಳೂರು ನಗರಕ್ಕೆ. ಸಾಧ್ಯ ಇಲ್ಲ. ಆಲ್ ಬಿಜೆಪಿ ಫ್ರೆಂಡ್ಸ್ ಆರ್ ಅಪ್ರಿಶಿಯೇಟಿಂಗ್, ಬಟ್ ಅವ್ರಿಗೆ ಮಾತಾಡಕ್ಕೆ ಮುಜುಗರ ಆಗ್ತಾ ಇದೆ ಅಂದ್ರೂ ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೀವೆಲ್ಲ ನಮಗೆ ಸಹಕಾರ ಕೊಡಿ. ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಅಪಾರವಾದಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದೀರಿ, ಅಭಿನಂದನೆ ವ್ಯಕ್ತಪಡಿಸಿದ್ದೀರಿ. ಐ ಆಮ್ ವೆರಿ ಪ್ರೌಡ್. ಈಗ ಅವ್ರು ರಾಮನಗರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ.
ಅಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ, ನಾನು ಎಲ್ಲೇ ಕರೀಲಿ ಬಹಳ ಪ್ರಾಂಪ್ಟ್ ಆಗಿ ಟೈಮ್ ಆಗಿ ಬಂದು ವಿಸಿಟ್ ಮಾಡಿ ಅಟೆಂಡ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಯು ಆಲ್ ಆರ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಸಚ್ ಎ ಗ್ರೇಟ್ ಲೀಡರ್, ಸೀನಿಯರ್ ಲೀಡರ್. ಸೊ 8 ಬಾರಿ ನೀವು ಕಳಿಸಿದಿರಿ. ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಹಿಮ್. ಯು ವಿಲ್ ಟೇಕ್ ಅಪ್ ಬೆಂಗಳೂರಿನ ನಮ್ಮೆಲ್ಲರೂ ಕೂಡ ಇನ್ನ ದೊಡ್ಡ ರೀತಿ ಬೆಳವಣಿಗೆಯನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ಗೆಲ್ಲ ಮಾರ್ಗದರ್ಶನ ಕೊಡ್ತಾರೆ. ನಿಮ್ದು ಏನೇ ಇದ್ರು ಕೂಡ ಮತ್ತೆ ಐ ವಿಲ್ ಬಿ ಕಮಿಂಗ್. ಆಗಾಗ ನಾನು ಈ ರೀತಿ ಪ್ರೋಗ್ರಾಮ್ ನ ಎಲ್ಲ ಕಡೆ ಬೇರೆ ಕಡೆ ಇಟ್ಕೊಳ್ತೀನಿ. ಬಂದು ಅಕಸ್ಮಾತ್ ಇಲ್ಲಿ ಮಾತಾಡಕ್ಕಾಗಿಲ್ಲ ಅಂದ್ರೆ ಬೇರೆ ಕಡೆ ಬಂದು ನೀವು ಹೇಳಿ, ಏನ್ ತಪ್ಪೇನಿಲ್ಲ. ನಮ್ಮ ಕಾರ್ಯಕರ್ತರಿಗೆ ನಾನು ಅವಾಯ್ಡ್ ಮಾಡಿ ನಿಮ್ಗೆ ಯಾಕೆ ಕೊಡ್ತಾ ಇದೀನಿ ಅಂತಂದ್ರೆ, ನಮ್ಮ ಕಾರ್ಯಕರ್ತರು ಆಗಾಗ ಅವ್ರು ಭೇಟಿ ಮಾಡ್ತಾರೆ, ಬಟ್ ನೀವು ಭೇಟಿ ಮಾಡೋಂತ ಅವಕಾಶ ಸಿಕ್ಕುದಿಲ್ಲ. ಬಟ್ ಆದ್ರೂ ಕೂಡ ನಿಮ್ಗೊಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಬಂದು ಈ ಬಿಸಿಲಿನಲ್ಲಿ ಸಂಡೇ ಆದ್ರೂ ಕೂಡ ತಾವು ಬಂದು ನೀವು ಬೆಂಗಳೂರಿಗೆ ಸಹಾಯ ಮಾಡ್ತಾ ಇದ್ದೀರಿ, ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದ್ದೀರಿ, ನಿಮ್ಗೆ ನೀವು ಸಹಾಯ ಮಾಡ್ಕೊಡ್ತಾ ಇದ್ದೀರಿ. ಇದು ಬಹಳ ಮುಖ್ಯವಾದಂತ. ಯು ಆಲ್ ಆರ್ ರೆಸ್ಪಾನ್ಸಿಬಲ್. ಓನ್ಲಿ ನನ್ನ ಕೈಲಿ ರಾಮಲಿಂಗಾರೆಡ್ಡಿ ಕೈಲಿ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಆಗುದಿಲ್ಲ. ಆಲ್ ನಾಗರಿಕರು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ರೆಸಿಡೆಂಟ್ ಅಸೋಸಿಯೇಷನ್ ಎಲ್ಲರೂ ಕೂಡ ಕಸ ಹಾಕದಿಂದ ಹಿಡಿದು ಕಸ ವಿಲೇವಾರಿಯಿಂದ ಹಿಡಿದು ಎಲ್ಲದಕ್ಕೂ ಮಾಡಬೇಕು. ನಾವು ನಾಗರಿಕರಿಗೆ ಬಡವರಿಗೆ ಹೊಟ್ಟೆ ತುಂಬಿಸಬೇಕು. ಬಹಳ ಕಷ್ಟದಲ್ಲಿದ್ರು, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತೇಳಿ 200 ಯೂನಿಟ್ ವರೆಗೂ ಕೂಡ ಫ್ರೀ ಕರೆಂಟ್ ಮಾಡಿಕೊಟ್ಟು, ಫ್ರೀಯಾಗಿ ಬಸ್ ಟ್ರಾನ್ಸ್ಫರ್ ಹೆಣ್ಮಕ್ಳಿಗೆಲ್ಲ ಕೊಟ್ಟಿದ್ದೀವಿ. ಎಲ್ಲ 5 ಸ್ಕೀಮ್ಸ್ ಕೂಡ ಕೊಟ್ಟಿದ್ದೀವಿ. 2,000 ರೂಪಾಯಿ ಕೊಟ್ಟಿದ್ದೀವಿ. ಎಲ್ಲ ಕೂಡ ಬೇಕಾದಷ್ಟಿದೆ. ಇದಲ್ಲದೆ 20,000 ಕೋಟಿ ರೂಪಾಯಿ ರೈತರಿಗೆ ನಾವು ಫ್ರೀಯಾಗಿ ಪವರ್ ಕೊಡ್ತಾ ಇದೀವಿ, ಕರೆಂಟು, ವಿದ್ಯುತ್ ಶಕ್ತಿ ಇದಕ್ಕೆ ವ್ಯವಸಾಯಕ್ಕೆ. ಸೊ ಹಂಗೆ ಆಲ್ಮೋಸ್ಟ್ 1 ಕೋಟಿಗೂ ಹೆಚ್ಚು ಹಣ ವೆಲ್ಫೇರ್ ಸ್ಕೀಮ್ಸ್ಗೆ ಇವತ್ತು ಜನ ಆರ್ಥಿಕವಾಗಿ ಬೆಳೀಲಿ ಅಂತೇಳಿ ನಾವು ಸಹಕಾರ ಕೊಡ್ತಾ ಇದ್ದೀವಿ. ಸೊ ಮಿಕ್ಕಿದ ಏನೇ ವಿಚಾರ ಇದ್ರೂ ಕೂಡ ನಾನು ರಾಮಲಿಂಗಾರೆಡ್ಡಿ ಅವರು ಎಲ್ಲ ಸೇರಿ ಒಟ್ಟಿಗೆ ಸೇರಿ ನಮ್ಮ ಅಧಿಕಾರಿಗಳು ಒನ್ ಆಫ್ ದಿ ಬೆಸ್ಟ್ ಆಫೀಸರ್ಸ್, ಪ್ರಾಂಪ್ಟ್, ಡೆಡಿಕೇಟೆಡ್, ಆನೆಸ್ಟ್ ಆಫೀಸರ್ಸ್ ಆರ್ ದೇರ್. ಅವರೆಲ್ಲರೂ ಕೂಡ ನಿಮ್ ಸೇವೆಯನ್ನ ಮಾಡ್ತಾ ಇದ್ದೀರಿ. ಇವತ್ತೆಲ್ಲ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರಿ. ಮತ್ತೆ ಇನ್ನೊಂದಿನ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ನನಗೆ ಸಿಗ್ಲಿ. ತಾವೆಲ್ಲ ಬಂದದಕ್ಕೆ ಎಲ್ಲ ನಾಗರಿಕರಿಗೆ, ವೆಲ್ಫೇರ್ ಅಸೋಸಿಯೇಷನ್ ಅವರಿಗೆ ತಮ್ಮೆಲ್ಲರೂ ಕೂಡ ನಾನು ಶುಭ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.